ಸಚಿವ ನಾಗೇಂದ್ರ ರಾಜೀನಾಮೆಯನ್ನ ನಾನು ಕೇಳಿಲ್ಲ. ನಾಗೇಂದ್ರ ಅವರನ್ನ ಕರೆದು ಮಾತನಾಡಿದ್ದೇನೆ ಅಷ್ಟೇ. ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈಗ ನೋಡಿ, ಈಗ ವದಂತಿಗಳು ಹಬ್ತಾ ಇದೆ. ನಾಗೇಂದ್ರ ಅವರು ರಾಜೀನಾಮೆ ಕೇಳಿಬಿಟ್ಟಿದ್ದಾರೆ, ಸಿದ್ದರಾಮಯ್ಯನವರು ನಿನ್ನೆ ಸೂಚನೆ ಕೊಟ್ಟಿದ್ದಾರೆ, ಅವರು ಹೇಳಿದ್ದಾರೆ ಅಂತೇಳಿ. ಬಟ್ ಸಿಎಂ ಅವರೇ ಸ್ಪಷ್ಟಪಡಿಸಿದ್ದಾರೆ. ಈಗ ನಾಗೇಂದ್ರ ಅವರನ್ನ ನಾನು ಕರೆದು ಮಾತನಾಡಿದ್ದೇನೆ ಅಷ್ಟೇ, ಅವ್ರಿಗೆ ರಾಜೀನಾಮೆ ಕೊಡು ಅಂತ ಹೇಳಿಲ್ಲ ನಾನು, ಜಸ್ಟ್ ಮಾತುಕತೆ ಆಗಿದೆ ಅಷ್ಟೇ. ಈ ಪ್ರಕರಣ ಸಂಬಂಧ ತನಿಖೆ ನಡೀತಾ ಇದೆ, ಪ್ರತಿಭಟನೆ ಮಾಡಲಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಈಗಾಗಲೇ SIT ಕೂಡ ತನಿಖೆ ನಡೀತಾ ಇದೆ, CBI ಕೂಡ FIR ಆಗಿದೆ. ತನಿಖೆ ಆಗಲಿ, ಸತ್ಯಾಸತ್ಯತೆ ಹೊರಗಡೆ ಬರಲಿ ಅನ್ನುವಂಥ ಅಭಿಪ್ರಾಯ ಸಿದ್ದರಾಮಯ್ಯನವ್ರದ್ದು. ಬಟ್ ನಾನು ನಾಗೇಂದ್ರ ಅವ್ರಿಗೆ ರಾಜೀನಾಮೆ ಕೊಡಿ ಅಂತ ಹೇಳಿಲ್ಲ, ಕರೆದು ಅವ್ರ ಜೊತೆ ಮಾತನಾಡಿದ್ದೇನೆ ಅಷ್ಟೇ. ಬಟ್ ಈ ರಾಜೀನಾಮೆ ವಿಚಾರವಾಗಿ ನಾನು ಮಾತಾಡಿಲ್ಲ ಅಂತ ಸಿದ್ದರಾಮಯ್ಯನವರು ವಿಧಾನಸೌಧದಲ್ಲಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ರಾಜಭವನ ಚಲೋ ಮಾಡ್ತಾ ಇದ್ದಾರೆ ಸರ್. ಬಿಜೆಪಿ ನಾವು ನೋಡೋಣ. ಇದು ಪೊಲೀಸ್ನವರು ನೀವು ಕರೆಸಿ ಮಾತಾಡಿದ್ರಿ ಸರ್? ಮಾತಾಡಿದ್ದೀನಿ. ಮಾತಾಡಿದ ತಕ್ಷಣ ರಾಜೀನಾಮೆ ಕೊಡು ಅಂತ ಹೇಳಿದ್ದೀನ. ಸೂಚನೆ ಏನಾದರೂ ಕೊಟ್ಟಿದ್ದೀರಾ ಅಂತ ಸರ್? ನಾವು ನೋಡೋಣ. ಇದು ಪೊಲೀಸ್ನವರು ನೀವು ಕರೆಸಿ ಸರ್. ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ರಾಜಭವನ ಚಲೋ ಮಾಡ್ತಾ ಇದ್ದಾರೆ ಸರ್. ಬಿಜೆಪಿ ಈಗ ನೋಡಿ, ಮುಖ್ಯಮಂತ್ರಿಗಳೇ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ನಾಗೇಂದ್ರ ಅವ್ರನ್ನ ಕರೆಸಿದ್ದೆ, ಮಾತಾಡಿದ್ದೇನಷ್ಟೇ. ಆದರೆ ರಾಜೀನಾಮೆಯನ್ನು ಕೇಳಿದ್ದಿನ ರಾಜೀನಾಮೆ ಕೇಳಿದ್ರ ಬಗ್ಗೆ ನಾವು ಮಾತಾಡಿಲ್ಲ ಅಂಥೇಳಿ ಸಿದ್ದರಾಮಯ್ಯನವರೀಗ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ತನಿಖೆ ನಡೀತಾ ಇದೆ, SIT ಅವ್ರದ್ದು. ತನಿಖೆ ಆಗಲಿ, ಸತ್ಯಾಸತ್ಯತೆ ಗೊತ್ತಾಗಲಿ ಅಂತೇಳಿ. ಯಾಕಂದರೆ ನಿನ್ನೆ ನಾಗೇಂದ್ರ ಮತ್ತು ಸಿದ್ದರಾಮಯ್ಯನವರು ಮುಖಾಮುಖಿಯಾಗಿ ಚರ್ಚೆ ಮಾಡಿದ್ದಂತರೂ ನಿಜ. ಈಗ ಎಲ್ಲರೂ ಏನು ಅಂದ್ಕೊಂಡಿದ್ದಾರೆ, ಆಲ್ರೆಡಿ ಸಿದ್ದರಾಮಯ್ಯನವರು ಸೂಚನೆ ಕೊಟ್ಬಿಟ್ಟಿದ್ದಾರೆ, ನಾಗೇಂದ್ರ ಅವ್ರಿಗೆ ರಾಜೀನಾಮೆಯನ್ನು ಕೊಡ್ತಾರಂತೆ. ನಾಗೇಂದ್ರ ತಲೆದಂಡ ಆಗಿಬಿಡುತ್ತೆ, ಮೊದಲ ವಿಕೆಟ್ ಪತನ ಆಗಿಬಿಡುತ್ತೆ. ಈಗ ಆರೋಪ ಸಾಬೀತಾಗೋದಕ್ಕಿಂತ ಮುಂಚೆನೇ ಇವರು ಸತ್ಯವನ್ನು, ಅಂದರೆ ಆಗಿರುವಂತಹ ಭ್ರಷ್ಟಾಚಾರವನ್ನು ಒಪ್ಕೊಂಡಂಗೆ ಈ ರೀತಿಯಾಗಿ ಸಹಜವಾಗಿ ವಿಪಕ್ಷಿಗಳು ಮಾತನಾಡೋಕ್ಕೆ ಶುರು ಮಾಡಿದ್ವು. ಬಟ್ ಈಗ ಮುಖ್ಯಮಂತ್ರಿಗಳು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಈಗ ಮಾತಾಡಿದ ತಕ್ಷಣ ರಾಜೀನಾಮೆ ಕೇಳಿಬಿಡೋಕ್ಕಾಗತ್ತಾ? ಸತ್ಯಾಸತ್ಯತೆ ಗೊತ್ತಾಗಬೇಕು, ಅದು ತನಿಖೆ ಆಗ್ತಾ ಇದೆ. ತನಿಖೆ ಆಗಲಿ, ಏನಿದೆಯೋ ಅದೆಲ್ಲವೂ ಕೂಡ ಗೊತ್ತಾಗಲಿ, ಸತ್ಯ ಗೊತ್ತಾಗಲಿ. ಅವ್ರದ್ದು ತಪ್ಪಿದೆಯಾ ಅಥವಾ ಅವ್ರ ಕೈವಾಡ ಏನಾದರೂ ಇದೆಯಾ, ಇದು ಯಾರ ಮೂಲಕ ನಡೆದಿದ್ದು, ಅವರ ಹಸ್ತಕ್ಷೇಪ ಏನಾದರೂ ಇರ್ಬೋದಾ, ಅಧಿಕೃತವಾದಂಥ ಸಾಕ್ಷಿಗಳೇನಾದರೂ ಪೊಲೀಸರಿಗೆ ಸಿಕ್ಕಿದೆಯಾ, ಇಲ್ಲೇ ಆರೋಪಿತರೇನಿದ್ದಾರೆ ಅವರ ಹೆಸರಲ್ಲಿ ಈ ಅವ್ಯವಹಾರವನ್ನು ಮಾಡಿದ್ದಾರೆ ಅಂತ ಪ್ರಾಥಮಿಕ ವಿಚಾರಣೆ ವೇಳೆ ಗೊತ್ತಾಗಿದೆ. ಹಾಗಾಗಿ ಈಗ ಮೌಖಿಕವಾಗಿ ಆದೇಶವನ್ನು ಕೊಟ್ಟಿದ್ರು ಅಂಥೇಳಿ ಚಂದ್ರಶೇಖರನ್ ಏನಿದ್ದಾರೆ ಅಧಿಕಾರಿ, ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ರು, ಅವರು ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆದರೆ ಪರ್ಟಿಕ್ಯುಲರ್ಲಿ ಇವರು ಸಹಿ ಹಾಕಿದ್ರು ಅಥವಾ ಇವ್ರ ಮೂಲಕವೇ ನಡೆದಿದೆ ಅನ್ನೋದನ್ನು ಏನಾದರೂ ಹೇಳಿದ್ರಾ? ಈ ರೀತಿ ಸಹಜವಾಗಿ ಕೆಲವೊಂದಿಷ್ಟು ವಿಚಾರಗಳ ಆಧಾರದ ಮೇಲೆ ಮುಖ್ಯಮಂತ್ರಿಗಳು ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಾತನಾಡಿದ್ದೇನೆ ಹೊರತು ಅವರ ರಾಜೀನಾಮೆಯನ್ನು ನಾನು ಕೇಳಿಲ್ಲ. ಇಲ್ಲಿ ರಾಜೀನಾಮೆ ವಿಚಾರ ಅಂತ ಬಂದಾಗ ಏನಾಗುತ್ತೆ, ಈಗ ಸೂಚನೆ ಕೊಟ್ಟರು, ಸೂಚನೆ ಕೊಡದೇ ಇದ್ದರೂ ನೈತಿಕತೆ ಪ್ರಶ್ನೆ ಬರುತ್ತೆ ಇಲ್ಲಿ. ಹಾಗಾಗಿ ಈಗ ನೈತಿಕತೆಯ ಆಧಾರದ ಮೇಲೆ ಸಚಿವ ನಾಗೇಂದ್ರ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರಾ ಅನ್ನೋದು ಪ್ರಶ್ನೆ.